ಪ್ರತಿಯೊಬ್ಬರಿಗೂ ಕೂಡ ಫ್ರೀ ಗಿಫ್ಟ್ ಸಿಗ್ತಾ ಇದೆ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಫುಲ್ ನೋಡಿ. ಒಳ್ಳೆ ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್ ಸಿಗುತ್ತೆ. ಸೊ ಯಾರು ರೂಬಿ ಗ್ರೀನ್ ಎಲ್ಲ ಕೂಡ ಬರುತ್ತೆ. ತುಂಬಾ ಚೆನ್ನಾಗಿ ಇದು ಆಂಟಿಕ್ ಪೀಸ್ ಆಗಿರುತ್ತೆ, ಆಂಟಿಕ್ ಜ್ಯುವೆಲ್ರಿ. ಯಪ್ಪ ನನ್ಗೆ ಹೆಂಗ್ ಅಂತ ಅನಿಸ್ತಂದ್ರೆ ಸೀರಿಯಸ್ ಆಗಿ ಹಿಂಗ್ ಯಾರು ನಂಬಾರ್ದು. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ಟಿ ಜ್ಯುವೆಲ್ರಿ. ಸೊ ಪ್ಲೀಸ್ ಎಲ್ಲಿಗೂ ನಾನು ಫಸ್ಟ್ ಬಂದ್ಬಿಟ್ಟು ಹಂಬಲ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನೀವು ಫಾಲೋ ಆಗಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಇದರಿಂದ ನಿಮಗೆ ತುಂಬ ಹೆಚ್ಚಿಗೆ ಕಲೆಕ್ಷನ್ ಜಾಸ್ತಿ, ನಿಮಗೆ ಸ್ಯಾರೀಸ್ ಡ್ರೆಸ್ಸಸ್ ಎಲ್ಲ ಇಲ್ಲಿ ತೋರಿಸಲ್ಲ, ಬಟ್ ಸ್ಯಾರೀಸ್ ಡ್ರೆಸ್ಸಸ್ ಕಲೆಕ್ಷನ್ಸ್ ಎಲ್ಲ ನಿಮಗೆ ಅಲ್ಲೇನೇ ಸಿಗೋದು. ಸೊ ಪ್ಲೀಸ್ ಒನ್ಸ್ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ, ವಿಸಿಟ್ ಮಾಡಿ, ಪ್ಲೀಸ್ ಫಾಲೋ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ಇದೆ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿಂದ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಎಸ್, ನಾನಿವತ್ತು ಒಂದಷ್ಟು ಪ್ರೀಮಿಯಂ ಕ್ವಾಲಿಟಿ ಮ್ಯಾಟಲ್ಲಿರುವಂಥದ್ದು ಹಾಗೆ ರೀಸ್ಟಾಕ್ ಆಗಿರೋಂಥ ಕೆಲವೊಂದು ಕಲೆಕ್ಷನ್ಸ್ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇವತ್ತು. ಆ್ಯಂಡ್ ಇದರಲ್ಲಿ ಇನ್ನೊಂದು ಏನೋ ಹೇಳಬೇಕು ಅಂತ ಅಂದ್ಕೊಂಡೆ, ನನಗೆ ಗೊತ್ತಿಲ್ಲ, ನಿನ್ನೆ ಯಾರೋ ಹೇಳಿದ್ದು. ನಾನು ಆಲ್ರೆಡಿ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಅಂದರೆ ಪರ್ಟಿಕ್ಯುಲರ್ ಆಗಿ ಇದು ಗೊತ್ತಾಗಿ ನಾನು ಹೇಳಿದೆ, ನಂಗೆ ವಿಷಯ ಗೊತ್ತಾಗಿದೆ ನಿನ್ನೆ ರಾತ್ರಿ. ಹಂಗಾಗೋಯ್ತು ಹಿಂಗಾಗೋಯ್ತು, ಅವಳಿಗೆ ಹಂಗೆ ಆಗಬೇಕಾಗಿತ್ತು, ಮತ್ತು ಏನು ಅವಳು ಮತ್ತೆ ಇನ್ನೇನು ಮಾಡೋಕ್ಕಾಗಲ್ಲ, ಹಾಳಾಗ್ಬೋದು ಅಂತೆಲ್ಲ ಹೇಳ್ತಿದ್ದಾರೆ, ಕೆಲವರು ಹೇಳ್ತಿದ್ದಾರೆ. ಸೊ ಅದೇ ನಾನು ನೆನ್ನೆ ವಿಡಿಯೋದಲ್ಲೇ ಹೇಳಿದ್ದೀನಲ್ವಾ, ಯಾವುದೇ ಆಗಲಿ ಮೇಲಿಂದ ರಪ್ಪ ಅಂತ ಬಿದ್ದರೆ ಮತ್ತೆ ಅದೇ ಸ್ಪೀಡಲ್ಲಿ ಬೌನ್ಸ್ ಆಗುತ್ತೆ, ವಾಪಸ್ ಹಿಂಗೆ ಬಂದಿದ್ರೆ ಹಿಂಗೆ ಹೋಗುತ್ತೆ. ಸೊ ಡೋಂಟ್ ವರಿ, ನಾನು ಇದು ಓವರ್ ಕಾನ್ಫಿಡೆನ್ಸಿಂದ ಹೇಳ್ತಾ ಇಲ್ಲ. ನನಗೊಂದು ನಂಬಿಕೆ, ನಾನು ಯಾರಿಗೂ ಏನು ಮೋಸ ಮಾಡಿಲ್ಲ, ಏನು ಮಾಡಿಲ್ಲ. ನನಗೆ ಮೋಸ ಮಾಡಿ ಯಾರೋ ನನ್ನ ಪೇಜ್ನ ಈ ಥರ ಮಾಡಿದರೆ ಓಕೆ, ನನ್ನ ಜಿಮೇಲ್ ಐಡಿ ಆಗಿರ್ಬೋದು, ನನ್ನ ಫೋನ್ ನಂಬರ್ ಆಗಿರ್ಬೋದು, ಎಲ್ಲ ಚೆನ್ನಾಗಿ ಗೊತ್ತಿದ್ದವರೇ ಈ ಥರ ಕೆಲಸ ಮಾಡಿರೋದು. ಸೊ ಪರವಾಗಿಲ್ಲ, ದೇವ್ರನ್ನ ಚೆನ್ನಾಗಿರ್ತೀವಿ. ಅದೇ ನೀವು ಹೇಳ್ತಿರೋ ಮಾತುಗಳಿಗೆ, ನೀವು ಕೊಡ್ತಿರೋ ಬಿಲ್ಡಪ್ಗಳಿಗೆ ನನ್ನ ಮಾತು ಒಂದೇನಿದೆ, ಯಾವುದೇ ವಸ್ತು ಆಗಲಿ ಹಿಂಗೆ ಬಿದ್ದರೆ ಮತ್ತೆ ಬೌನ್ಸಾಗಿ ಹಿಂಗೆ ವಾಪಸ್ ಹೋಗ್ತಿತ್ತು. ಅದು ಬಿದ್ದಿದ ತಕ್ಷಣ ಅದು ಅಲ್ಲೇ ಕೊಡ್ತಿರಲ್ಲ, ಡೋಂಟ್ ವರಿ. ಫಸ್ಟು ಏನಂದರೆ ಅವ್ರದೇ ಹಳಿಸಿ ಕೊಳ್ತು ಇಡೀ ಊರಿಗೆಲ್ಲ ಸ್ಮೆಲ್ ಬರ್ತಾ ಇರುತ್ತೆ. ಅದನ್ನ ಫಸ್ಟ್ ಅವ್ರು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿರಲ್ಲ. ಇಲ್ಲ, ಇನ್ನೊಬ್ರಿಗೆ ಯಾರ್ದೋ ಅವ್ರ ಮನೆಗೆ ಏನೋ ಒಂದು ಸ್ವಲ್ಪ ಸೀದೋಗ್ತಿದೆ ಅಂದ ತಕ್ಷಣ ಅಯ್ಯೋ ಲೋಡಿ ಅಂತ ಹೋಗೋದು, ಇವರು ಸೀದೋಗಿ ಅಳಿಸಿ ಕೊಳ್ತು ಊರಿಗೆಲ್ಲ ನಾಡ್ತಾ ಇರುತ್ತೆ, ಅದನ್ನು ಬಿಟ್ಬಿಡ್ತಾರೆ. ನಮ್ದು ಏನೋ ಒಂಚೂರು ಏನೋ ಪ್ರಾಬ್ಲಮ್ ಆಗಿದೆ ಅಂದ ತಕ್ಷಣ ಓ ಅಂತ ಅಂದ್ಬಿಡೋದು. ಸೊ ಡೋಂಟ್ ವರಿ, ನಾನು ಆಲ್ರೆಡಿ ಒಂದ್ಸಲ ಹೇಳಿದ್ದೀನಿ ಕೂಡ. ಇಷ್ಟು ದಿವಸ ಸ್ವಲ್ಪ ಇನ್ಕಮ್ ಬರ್ತಾ ಇತ್ತು ಸ್ವಲ್ಪನಾದರೂ ಕೂಡ, ಹಾಗೆ ನನ್ನ ರೆಂಟಿಗಾಗಿರ್ಬೋದು, ಅದು ನನ್ನ ಮಗಳಿಗೆ ಸೇವಿಂಗ್ಸ್ ಆಗಿರ್ಬೋದು, ಹೆಲ್ಪ್ ಮಾಡ್ತಾ ಇತ್ತು. ಸೊ ಅದನ್ನು ನಾನೇ ತಗೋತಿದ್ದೆ ಅಲ್ವಾ, ಅದನ್ನ ಬರ್ತೀನಿ ಇನ್ಕಮ್ ನಾನೇ ತಗೋತಿದ್ದೆ ಅಂತ. ಇವಾಗ ಸ್ವಲ್ಪ ತಲೆ ಮೇಲೆ ಬೀಳೋ ಥರ ಇದೆ, ಯಾಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಇಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಖುಷಿನ ಮಾತ್ರ ಬೇಕು, ಕಷ್ಟ ನನಗೆ ಬೇಡ, ಇನ್ಕಮ್ ಮಾತ್ರ ಬೇಕು, ಲಾಸ್ ಆದರೆ ಬೇಡ ಅಂತ ಆ ಥರ ಹೇಳೋಕ್ಕಾಗಲ್ಲ. ಸೊ ಇನ್ಕಮ್ನ ಹಿಂಗೆ ತೊಗೊಂಡೆ ಖುಷಿಯಾಗಿ ಹಿಂಗಿದ್ದೆ. ಇವಾಗೇನೋ ಪ್ರಾಬ್ಲಮ್ ಆಗಿದೆ, ಖಂಡಿತವಾಗೂ ನಿಭಾಯಿಸಬೇಕು, ನಾನು ನಿಭಾಯಿಸ್ತೀನಿ, ನನ್ನ ಕೈ ಆಗುತ್ತೆ ಅನ್ನೋ ಒಂದು ಪಾಸಿಟಿವ್ ಫೀಲಿಂಗ್ ನನಗಿದೆ. ಆಲ್ಸೋ ಯಾವುದೋ ಒಂದು ನಾಯಿ ಬೊಗಳಿದ್ರೆ ಸೈಡಲ್ಲಿ ನನಗೆ ಎನ್ಕರೇಜ್ ಮಾಡೋಕ್ಕೆ ತುಂಬ ಜನ ನನ್ನ ಜೊತೆ ಇದ್ದಾರೆ. ಸೊ ಸಾಕು ನನಗೆ, ಅವರು ನನ್ನ ಪಾಸಿಟಿವ್ ಮಾತ್ರ ನನ್ನ ಜೊತೆ ಇಟ್ಕೋತಾ ಇದ್ದೀನಿ. ಸೊ ಪಾಸಿಟಿವ್ ವರ್ಡ್ಸ್ ಯಾರು ಹೇಳ್ತಿದ್ದಾರೆ, ಅಥವಾ ಪಾಸಿಟಿವ್ ವೈಬ್ ಅಥವಾ ಫೀಲಿಂಗ್ ಯಾರು ಹೇಳ್ತಾರೆ ಅಥವಾ ಯಾರು ಕೊಡ್ತಾರೆ ಅವ್ರ ಜೊತೆ ಮಾತ್ರ, ಅಥವಾ ಅವ್ರ ಮಾತ್ರ ಮಾತ್ರ ಕಿವಿಗೆ ಹಾಕೊತೀನಿ. ಸೊ ಈ ನೆಗೆಟಿವಿಟಿ ಅನ್ನೋದೆಲ್ಲ ಈ ಕೇಳಿ ಹಿಂಗೆ ಬಿಟ್ಬಿಡೋದು ಅಷ್ಟೇ, ಇದು ಮಾಡ್ತಿದ್ದೀನಿ. ಡೋಂಟ್ ವರಿ, ಯಾರು ಕೂಡ ಆ ಥರ ಹಿಗ್ಗಿ ಇದು ಮಾಡೋದೇನು ಬೇಕಾಗಿಲ್ಲ. ಫಸ್ಟ್ ನಿಮ್ದು ಸೀದೋಗ್ತಿದೆಯಲ್ಲ, ನಿಮ್ಮದು ಹಳಿಸಿಕೊಳ್ತೀನಿ ಆಗ್ತಿದೆಯಲ್ಲ, ಅದನ್ನು ಫಸ್ಟ್ ಸರಿ ಮಾಡ್ಕೊಳ್ಳಿ, ಆಮೇಲೆ ನನಗೆ ಬಂದು ಹೇಳಿ ಅಂತ ಹೇಳ್ತೀನಿ. ಪಾಪ ವಿಡಿಯೋ ನೋಡ್ತಿರ್ತೀಯಲ್ವ, ನಿಮ್ಗೆ ಗೊತ್ತಾಗಿರುತ್ತೆ ಯಾರು ಹೇಳಿ ನೀವು ಅಂತ ಹೇಳ್ಬಿಟ್ಟು. ಆ್ಯಂಡ್ ಎಸ್, ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಇವತ್ತು ಶುಕ್ರವಾರ ಬೆಳಗ್ಗೆನೇ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಬೇಗನೆ ಶಾಪಿಗೆ ಬಂದೆ, 8 ಗಂಟೆ 8:30 ನಾನು ಶಾಪಲ್ಲಿದ್ದೆ. ಬಂದು ಶಾಪ್ ಕ್ಲೀನ್ ಮಾಡಿ ಪೂಜೆ ಮಾಡಿ ಎಲ್ಲ ಮಾಡಿದೆ. ಸೊ ಹಂಗೆ ಬೇಗ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನೂ ಕೂಡ ನನ್ನ ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡೇ ಇಲ್ಲ. ನಾನು ಲಾಸ್ಟ್ ಪೇಜಲ್ಲಿ ಕೇಳಿದ್ದೆ, ಪ್ಲೀಸ್ ನನಗೆ 100 ಸಬ್ಸ್ಕ್ರೈಬರ್ಸ್ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳಿಬಿಟ್ಟು. ಸೊ ಗೊತ್ತಿಲ್ಲ ಇವತ್ತು ಎಷ್ಟು ಸಬ್ಸ್ಕ್ರೈಬರ್ ಆಗ್ತಾರೆ ಅಂತ ಹೇಳ್ಬಿಟ್ಟು, ಬಿಕಾಸ್ ಇನ್ನೂ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. 9:30 ನಾನು ವಿಡಿಯೋ ಮಾಡ್ತಿರೋದು. ಸೊ ಬೇಗನೆ ವಿಡಿಯೋ ಮಾಡ್ತಿದ್ದೀನಲ್ವ, ಹಂಗಾಗಿ ಗೊತ್ತಿಲ್ಲ ಏನಾಗುತ್ತೆ ಅಂತ. ಹೋಪ್ ನೆಕ್ಸ್ಟ್ ವಿಡಿಯೋ ಅಷ್ಟೊತ್ತಿಗೆ 100 ಇನ್ಸ್ಟಾಗ್ರಾಮ್ ಅವರು ಫಾಲೋವರ್ಸ್ ಆಗಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಅಲ್ಲೇ ನಿಮಗೆ ಜಾಸ್ತಿ ಕಲೆಕ್ಷನ್ಸ್ ಕೂಡ ಸಿಗೋದು. ಆ್ಯಂಡ್ ಎಸ್, ಇವಾಗ ಕಲೆಕ್ಷನ್ಸ್ನ ತೋರಿಸ್ತಾ ಹೋಗ್ತೀನಿ. ತುಂಬಾ ಬಜೆಟ್ ಫ್ರೆಂಡ್ಲಿ ಆಗಿ ಈ ಒಂದು ನೆಕ್ಲೆಸ್ ತುಂಬ ಟ್ರೆಂಡಿಂಗ್ ಆಗಿದ್ದು. ಸೊ ನಿಮಗೆ ಗೊತ್ತಿರ್ಬೋದು, ನನ್ನ ಇನ್ಸ್ಟಾಗ್ರಾಮ್ ಪೇಜಿಂದ ಯಾರು ಇಲ್ಲಿ ಬಂದು ನೋಡ್ತಾರೆ ನಿಮಗೆ ಖಂಡಿತವಾಗೂ ಗೊತ್ತಿರುತ್ತೆ ಈ ಒಂದು ನೆಕ್ಲೆಸ್. ದೀಸ್ ಬ್ಯೂಟಿಫುಲ್ ನೆಕ್ಲೆಸ್, ಇದು ನಿಮಗೆ ಗುಂಡಿನ ಸರ ಟೈಪಲ್ಲಿ ಇದು ಮಾಡಿದ್ರು. ನಾನು ತುಂಬ ಹ್ಯಾಪಿ ಕಸ್ಟಮರ್ಸ್ನೆಲ್ಲ ಹಾಕ್ತಿದ್ದೆ, ಮತ್ತು ಪೇಮೆಂಟ್ ಸ್ಕ್ರೀನ್ಶಾಟ್ ಹಾಕ್ತಿದ್ನಲ್ಲ, ಅದರಲ್ಲಿ ಇದು ಒಂದಾಗಿತ್ತು. ಅಟ್ಲೀಸ್ಟ್ ವೀಕ್ಲಿ 2 to 3 ಆರ್ಡರ್ಸ್ ಇದೆ ಆಗ್ತಾ ಇತ್ತು.
ನಿಮ್ಗೆ ಇದಕ್ಕೆ ಈ ಥರ ಜುಮ್ಕಾ ಕೂಡ ಬರುತ್ತೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಚೆನ್ನಾಗಿದೆ, ನೋಡ್ಬೋದು. ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ನಿಮಗೆ ರೋಪ್ ಬರಲ್ಲ, ಇದು ಚೈನ್ ಬರುತ್ತೆ, ಹಾಗಾಗಿ ಸೇಮ್ ಆ್ಯಸ್ ಶೋನ್ ಗೋಲ್ಡ್ ಥರನೇ ಕಾಣಿಸುತ್ತೆ. ಅದು ಫಸ್ಟ್ ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 599 rupees ಫ್ರೀ ಶಿಪ್ಪಿಂಗ್. ಯಾವ್ದಾದ್ರು ಕ್ಲಿಯರ್ ಬೇಕು ಅಂದರೆ ತೊಗೋಬೋದು. 599 rupees ಫ್ರೀ ಶಿಪ್ಪಿಂಗ್. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಪರ್ಲ್ ಬ್ಯಾಂಗಲ್ ಅಂತ ಹೇಳ್ಬಿಟ್ಟು ವೈಟ್ ಬ್ಯಾಂಗಲ್ ಇದೆಯಲ್ಲ, ವೈಟ್ ಬ್ಯಾಂಗಲ್ ಇದೆಯಲ್ಲ, ತುಂಬ ಜನ ಕೇಳ್ತಾ ಇದೆಯಲ್ಲ. ಸೊ ನೀವು ಕೇಳ್ತಾ ಇದ್ದಂತಹ ವೈಟ್ ಬ್ಯಾಂಗಲ್ ಇದೆ. ಇದರಲ್ಲಿ ನಿಮಗೆ 2 6 and 2 8 ಈಗ ಕರೆಂಟ್ ಸದ್ಯಕ್ಕೆ ಅವೈಲೇಬಲ್ 2 6 and 2 8 ನೋಡ್ಬೋದು. ಇದು ಆ್ಯಕ್ಚುಲಿ 2 8 ಸೈಜ್ ಇದೆ. ಸೊ ಇದೊಂದು ಇವಾಗ ನನ್ನ ಕಡೆ ಇರೋದು ಅಂದರೆ ಬಂದಿರೋದು ನನಗೆ. ಸೊ 2 6 ಇದು ಡಿಸ್ಪ್ಯಾಚ್ ಆದ್ಮೇಲೆ ಸ್ಟಾಕ್ ಆಗಿದೆ. ಸೊ 2 4 2 2 ಅವೆರಡು ಕೂಡ ಖಾಲಿ ಆಗಿದೆ. ಸೊ 2 6 and 2 8 ಮಾತ್ರ ಅವೈಲೇಬಲ್ ಇದೆ. ಸೊ ನೋಡ್ಬೋದು. ಇದು ಪರ್ಲ್ ಬ್ಯಾಂಗಲ್ ಇದಕ್ಕೆ ಅಂತ ಕರಿತಿದ್ರು ಅಂದರೆ ವೈಟಿಗೆ ಇದೆಯಲ್ಲ, ಸೊ ಇದಕ್ಕೆ ಅವರು ಪರ್ಲ್ ಬ್ಯಾಂಗಲ್ ಅಂತ ಹೇಳ್ಬಿಟ್ಟು ಇದನ್ನು ಕರಿತಿದ್ರು. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 699 rupees ಫ್ರೀ ಶಿಪ್ಪಿಂಗ್. ನಿಮಗೆ ಇದರಲ್ಲಿ ಲಕ್ಷ್ಮಿ, ಪಿಕಾಕ್, ರೆಡ್, ರೂಬಿ, ಗ್ರೀನ್ ಎಲ್ಲ ಕೂಡ ಬರುತ್ತೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 699 rupees ಫ್ರೀ ಶಿಪ್ಪಿಂಗ್. 6 ಬ್ಯಾಂಗಲ್ಸ್ ಬರುತ್ತೆ ಒಟ್ಟು. ಆ್ಯಂಡ್ ನೆಕ್ಸ್ಟಲ್ಲಿ ಬಂದ್ಬಿಟ್ಟು ಈ ಒಂದು ಹಿಪ್ ಬೆಲ್ಟ್ ಖಾಲಿ ಆಗಿತ್ತು ಅಂತ ಹೇಳಿದ್ನಲ್ಲ, ಲಾಸ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ಅದನ್ನು ರಾಜಲಕ್ಷ್ಮಿ ಅಂತ ಒಬ್ಬರು ಬುಕ್ಕಿಂಗ್ ಮಾಡ್ಕೊಂಡಿದ್ರು. ಸೊ ಎಸ್, ಇದು ಕೂಡ ರೀಸ್ಟಾಕ್ ಆಗಿದೆ ಇವಾಗ. ಇದನ್ನು 3 pieces ಎಕ್ಸ್ಟ್ರಾ ಇದೆ. ಒಟ್ಟು ನಾನು 5 ಪೀಸಸ್ನ ತರಿಸಿದ್ದು. ಒಬ್ಬರು ಬುಕ್ಕಿಂಗ್ ಅದು ಒಂದು ಖಾಲಿ ಆಗಿದೆ, ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿರೋಬ್ರು, ಅವ್ರಿಗೆ ಇದನ್ನು ಕೊಡಬೇಕಾಗುತ್ತೆ, ಅದಕ್ಕೆ ಇದನ್ನು ಎತ್ತಿಟ್ಟಿದ್ದು ನಾನು. ಸೊ ನೋಡ್ಬೋದು. ಇದು ಪೆಂಡೆಂಟ್ ಅನ್ನೋದು ಸಕ್ಕತ್ತಾಗಿದೆ. ಆ್ಯಂಡ್ ಬೆಲ್ಟ್ ಕ್ವಾಲಿಟಿ ಅಷ್ಟೇ ಫಸ್ಟ್ ಕ್ವಾಲಿಟಿ ಇರೋದ್ರಿಂದ ಇದೊಂದು ತುಂಬ ಚೆನ್ನಾಗಿ ಸೇಲ್ ಆಗುತ್ತೆ. ಹಾಗೆ ಇದು ಬಜೆಟ್ ಫ್ರೆಂಡ್ಲಿ ಇರೋದ್ರಿಂದ ಇಷ್ಟು ಚೆನ್ನಾಗಿ ಸೇಲ್ ಆಗ್ತಾ ಇರೋದು. ಸೊ ನೋಡ್ಬೋದು ಎಷ್ಟು ನೀಟಾಗಿದೆ ಪೆಂಡೆಂಟು, ಫಿನಿಶಿಂಗು, ಆ್ಯಂಡ್ ಆಲ್ಸೋ ಬೆಲ್ಟ್ ಕ್ವಾಲಿಟಿ ಕೂಡ ಅಷ್ಟೇ. ಇದು ನೀವು ಎಷ್ಟು ಸೈಜ್ಗೆ ಡ್ರೆಸ್ಸಸ್ನ ತೊಗೋತೀರಾ ಅಂತ ಅಂದರೆ ಅಲ್ಲಿನ 4XL, 3XL, 2XL, ಬರೀ XL ತೊಗೊಂಡು ಕೂಡ ಎಲ್ಲದಕ್ಕೂ ಕೂಡ ನೀವು ಆರಾಮಾಗಿ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಇದರ ಪ್ರೈಸ್ ಬಂದ್ಬಿಟ್ಟು 599 rupees ಫ್ರೀ ಶಿಪ್ಪಿಂಗ್. ಇದು ಬಿಟ್ಟು ಇನ್ನು 4 ಸ್ಟಾಕ್ಸ್ ಇದೆ, ಯಾರು ಬೇಕು ಅಂದರೆ ಬುಕ್ಕಿಂಗ್ನ ಮಾಡ್ಕೋಬೋದು. ಇದು ಕೂಡ ಬೇಗ ಅಥವಾ ತುಂಬ ಫಾಸ್ಟ್ ಮೂವಿಂಗ್ ಇರುವಂಥ ಒಂದು ಹಿಪ್ ಬೆಲ್ಟ್ ಅಂದರೆ ಇದು ಮತ್ತು ಇನ್ನೊಂದಿದೆ, ಅದನ್ನು ಕೂಡ ಇವಾಗ ನಾನು ತೋರಿಸ್ತೀನಿ. ಸೊ ಇದರ ಪ್ರೈಸ್ ಬಂದ್ಬಿಟ್ಟು 599 rupees ಫ್ರೀ ಶಿಪ್ಪಿಂಗ್ ವಿತ್ ಫಸ್ಟ್ ಕ್ವಾಲಿಟಿ ಇದು. ಆ್ಯಂಡ್ ನಾನಿವತ್ತು ನಿಮಗೆ ಇನ್ನೊಂದು ಆಫರ್ನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ವಿಡಿಯೋಸ್ ನಾನು ಹೇಳಿದ್ದೀನಿ. ಸೊ ಇವತ್ತಿಂದ ಅಂದರೆ ಇವತ್ತು ಫ್ರೈಡೇ ಅಲ್ವಾ, ಸೊ ನಾನು ಆಲ್ಮೋಸ್ಟ್ ಇದರ ಒಂದು ಆಫರನ್ನು ಇರ್ತಾನೆ ಇರ್ತೀನಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಯಾರೆಲ್ಲ ನನ್ನ ಹ್ಯಾಂಡ್ ಸ್ಟಾಕ್ನ ಬೈ ಮಾಡ್ತೀರಾ, ಸೊ ಇದು ಮೆನ್ಷನ್ ಮಾಡ್ತಾ ಇದ್ದೀನಿ, ನನ್ನ ಹ್ಯಾಂಡ್ ಸ್ಟಾಕ್ ಅಂದರೆ ಇವಾಗ ನೀವು ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿ ತೊಗೋತೀರಾ ಅಂದರೆ ಅಲ್ಲಿ ಆದ್ಯ ಜ್ಯುವೆಲ್ರಿ ಅಂತ ಒಂದು ಕೀ ಪಂಚರ್ ಇಟ್ಟು ಫೋಟೋಸ್ ಹಾಕಿರ್ತೀನಿ. ಅದು ನಾನು ಯೂಟ್ಯೂಬಲ್ಲಿ ಯಾವ್ದಾದ್ರು ತೋರಿಸ್ತೀನಿ. ಇದನ್ನು ನನ್ನ ಹ್ಯಾಂಡ್ ಸ್ಟಾಕ್, ನನ್ನ ಕಡೆ ಇರೋದನ್ನ ಯಾರು ತೊಗೋತೀರಾ, ನಾಟ್ ವೆಂಡರ್ಸ್ ಅಡಿ, ಸ್ಯಾರೀಸ್, ಡ್ರೆಸ್ಸಸ್ ಆಗಿರ್ಬೋದು, ಅಥವಾ ಕೆಲವೊಂದು ಜ್ಯುವೆಲ್ಸ್ ನಾನು ವೆಂಡರ್ಸ್ ಕಡೆ ತರಿಸಿ ಡೈರೆಕ್ಟಾಗಿ ನಿಮಗೆ ಬುಕ್ಕಿಂಗ್ನ ಮಾಡಿ ಕೊಡ್ತೀನಿ. ಅದನ್ನು ಬಿಟ್ಟು ನನ್ನ ಕಡೆ ಯಾರೆಲ್ಲ ತೊಗೋತೀರಲ್ವ ಅವರಿಗೆ ಪ್ರತಿಯೊಬ್ಬರು ಕೂಡ ಫ್ರೀ ಗಿಫ್ಟ್ನ ಕೊಡ್ತಾ ಇದ್ದೀನಿ. ಜ್ಯುವೆಲ್ರಿ ಜೊತೆಗೆ ನಿಮಗೆ ಒಂದೊಂದು ಫ್ರೀ ಗಿಫ್ಟ್ ಕೂಡ ಕೊಡ್ತಾ ಇದ್ದೀನಿ. ಸೊ ಲಾಸ್ಟ್ ಟೈಮ್ ಕೂಡ ಇದರ ಆಫರ್ನ ಕೊಟ್ಟಿದ್ದು ಆಲ್ಮೋಸ್ಟ್ ಎಲ್ರಿಗೂ ಕೂಡ ನಾನು ಕೊಡ್ತೀನಿ. ನಾನು ಯಾರಿಗೂ ಒಬ್ಬರಿಗೆ ಮಾತ್ರ ಮಿಸ್ ಆಗಿತ್ತು, ಅದು ಮಿಸ್ ಆಗಿ ಪ್ಯಾಕ್ ಮಾಡ್ಬಿಟ್ಟು ಕೊಟ್ಬಿಟ್ಟಿದ್ದು. ಅವ್ರಿಗೂ ಕೂಡ ಹೇಳಿದ್ದೀನಿ ನೆಕ್ಸ್ಟ್ ಟೈಮ್ ಬುಕ್ಕಿಂಗ್ ಮಾಡ್ತಿಲ್ಲ, ಸಾರಿ ಮರ್ತು ಬಿಟ್ಟು ನೆಕ್ಸ್ಟ್ ಟೈಮ್ ಬುಕ್ಕಿಂಗ್ ಮಾಡೋವಾಗ ಸೇರಿಸಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಒಬ್ಬರಿಗೆ ಬಿಟ್ಟರೆ ಎಲ್ಲರಿಗೂ ಕೂಡ ಫ್ರೀ ಗಿಫ್ಟ್ ಸಿಕ್ಕಿದೆ. ಸೊ ಈ ಸಲ ಕೂಡ ಅದೇ ಆಫರ್ನ ನಾನು ಹೇಳ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಹ್ಯಾಂಡ್ ಸ್ಟಾಕ್ನ ಬುಕ್ ಮಾಡ್ಕೋತೀರಾ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಫ್ರೀ ಗಿಫ್ಟ್ ಸಿಗ್ತಾ ಇದೆ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಫುಲ್ ನೋಡಿ, ಒಳ್ಳೆ ಒಳ್ಳೆ ಕಲೆಕ್ಷನ್ ಕೂಡ ನಿಮಗೆ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟಲ್ಲಿ ಬಂದರೆ ಎಸ್ ದೀಸ್ ಬ್ಯೂಟಿಫುಲ್ ನೆಕ್ಲೆಸ್, ಇದೊಂದು ರೀಸ್ಟಾಕ್ ಆಗಿದೆ. ಸೊ ಈ ನೆಕ್ಲೆಸ್ ಸೇಮ್ ನಿಮಗೆ ಡೈಮಂಡ್ ನೆಕ್ಲೆಸ್ ಟೈಪಲ್ಲೇ ಬರುತ್ತೆ. ಇದು ತುಂಬ ಚೆನ್ನಾಗಿದೆ ನೆಕ್ಲೆಸ್ಸು, ಸಕ್ಕತ್ತಾಗಿ ಕಾಣುತ್ತೆ ಗೈಸ್ ಇದು ನೆಕ್ಲೆಸ್, ಬಿಕಾಸ್ ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಇದೆ, ಅಷ್ಟು ಚೆನ್ನಾಗಿದೆ. ಇದು ನೋಡ್ಬೋದು, ಸಕ್ಕತ್ತಾಗಿದೆ ಇದು ನೆಕ್ಲೆಸ್. ಇದಕ್ಕೆ ಬ್ಯಾಕ್ ರೋಪು ನಾನು ಅಡ್ಜಸ್ಟ್ ಮಾಡಿ ಕೊಡ್ತೀನಿ. ತುಂಬ ಪ್ರೀಮಿಯಂ ಕ್ವಾಲಿಟಿ ಇರುತ್ತಲ್ಲ, ಅದಕ್ಕೆ ಯಾರು ಕೂಡ ಬ್ಯಾಕ್ ರೋಪ್ನ ಕೊಡಲ್ಲ, ಬಟ್ ನಾನು ನನ್ನ ಕಡೆಯಿಂದ ಕೊಡ್ತೀನಿ. ಬ್ಯಾಕ್ ರೋಪ್ ನೀವು ಎಕ್ಸ್ಟ್ರಾ ಹಾಕೊಳ್ಳಿ ಅಂತ ಹೇಳ್ತಾರೆ, ಬಟ್ ಮೆನ್ಷನ್ ಮಾಡಿಬಿಡ್ತಾರೆ ಬ್ಯಾಕ್ ರೋಪ್ಗೆ ಎಕ್ಸ್ಟ್ರಾ 10 rupees 15 rupees ಈ ಥರ ಎಲ್ಲ ಕೊಟ್ಟಿರ್ತಾರೆ. ಬಟ್ ನಾನು ಬ್ಯಾಕ್ ರೋಪ್ ಕೂಡ ಫ್ರೀಯಾಗಿ ಕೊಟ್ಟು ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದ್ದೀನಿ. ಆ್ಯಂಡ್ ಎಸ್ ನೋಡ್ಬೋದು ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ, ಇದಂತೂ ತುಂಬಾ ಸಖತ್ತಾಗಿದೆ. ಆ್ಯಸ್ ಅ ನಾನ್ ಐಡಲ್ ನನ್ನ ಕಡೆ ತುಂಬ ಸೇಲ್ ಆಗಿರೋಂಥ ಪ್ರೀಮಿಯಂ ಕ್ವಾಲಿಟಿ ಜ್ಯುವೆಲ್ರಿ ಅಂದರೆ ಇದೇನೇ ಜಾಸ್ತಿ ಸೇಲ್ ಆಗುತ್ತೆ. ಇದು 3 ಪೀಸಸ್ನ ತರ್ತೀನಿ. ಸೊ ಯಾರು ಬೇಕು ಅಂದರೆ ಬುಕ್ಕಿಂಗ್ ಮಾಡ್ಕೋಬೋದು. ಆ್ಯಂಡ್ ಇದಕ್ಕೆ ಇಯರಿಂಗ್ಸ್, ಈ ಥರ ಇಯರಿಂಗ್ ಕೂಡ ಬರುತ್ತೆ. ಸೊ ಯಾರು ಕ್ಲಿಯರ್ ಪಿಕ್ ಬೇಕು ಅಂದರೆ ತೊಗೋಬೋದು. ಇದಕ್ಕೆ ನಾನು ಬ್ಯಾಕ್ ರೋಪ್ನ ಅಡ್ಜಸ್ಟ್ ಮಾಡಿ ಕೊಡ್ತೀನಿ. ಬ್ಯಾಕ್ ರೋಪ್ ಇಲ್ಲ ಅಂತ ಅಂದ್ಕೊಂಡು ಬ್ಯಾಕ್ ರೋಪ್ನ ಅಡ್ಜಸ್ಟ್ ಮಾಡಿ ಕೊಡ್ತೀನಿ. ಸೊ ಬ್ಯಾಕ್
ಹಾಕೊಳ್ತೀನಿ, ಯಾವುದೂ ಇಟ್ಟಿಲ್ಲ ತೋರಿಸೋಣ ಅಂತ ಎಲ್ಲ ಬಾಕ್ಸಸ್ ಇರ್ತೀನಿ. ಸೊ ಇದರ ಪ್ರೈಸ್ ಬಂದ್ಬಿಟ್ಟು 1100 rupees ಫ್ರೀ ಶಿಪ್ಪಿಂಗ್. ಸೊ ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್ ಕೂಡ ಇದೆ. ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ಪ್ಲೀಸ್ ಯಾರೆಲ್ಲ ಇನ್ನೂ ವಿಡಿಯೋನಾಗೆ ಒಂದು ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ. ಇದರಿಂದ ನನ್ನ ವಿಡಿಯೋಸ್ ಇನ್ನೂ ಸ್ವಲ್ಪ ಜನಕ್ಕೆ ರೆಕಮೆಂಡ್ ಆಗುತ್ತೆ. ಆವಾಗ ಸೊ ಇನ್ನೂ ಸ್ವಲ್ಪ ಜನ ವಿಡಿಯೋಸ್ನ ನೋಡ್ತಾರೆ, ಯಾರಿಗೂ ಇಷ್ಟ ಆದರೆ ಬೈ ಮಾಡ್ತಾರೆ. ಸೊ ಪ್ಲೀಸ್ ಇದೊಂದು ಹೆಲ್ಪ್ನ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಕೊಡಿ, ಅದರಲ್ಲಿ ಮೇ ಬಿ ನಾಳೆ 100 ಆಗ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಯಾರಾದ್ರೂ ಬಿದ್ದಾಗ ನೋಡಿ ನಗೋರು ಖಂಡಿತವಾಗೂ ಉದ್ಧಾರ ಆಗಲ್ಲ. ಯಾಕಂದರೆ ಇವತ್ತು ನಾವು ಬೀಳೋದನ್ನ ನೋಡಿ ನೀವು ನಗ್ಬೋದು, ನಾಳೆ ನೀವು ಅದಕ್ಕಿಂತ ಜೋರಾಗಿ ಬೀಳ್ತೀರಲ್ವ, ಆವಾಗ ನಿಮಗೂ ಗೊತ್ತಾಗುತ್ತೆ ಅದು ಬಿದ್ದಾಗ ಎಷ್ಟು ನೋವಾಗುತ್ತೆ ಅನ್ನೋದು ಅವಾಗ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಬ್ಯೂಟಿಫುಲ್ ಲಾಂಗ್ ಹಾರಮ್, 3D ಹಾರಮ್. ಆ್ಯಕ್ಚುಲಿ ಇದು ಚಿಕ್ಕದಿದೆ, ಇದಕ್ಕೆ ಆಗಲ್ಲ, ಬಟ್ ದೊಡ್ಡದು ಅಲ್ಲಿ ಹಿಂದೆ ಇಟ್ಬಿಟ್ಟಿದ್ದೀನಿ. ಎಲ್ಲ ಕ್ಲೀನ್ ಮಾಡಿದ್ನಲ್ಲ, ಎಲ್ಲ ಇಟ್ಬಿಟ್ಟು ಅಲ್ಲಿದ್ದೇನೆ ಹಾಕ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಇದು ಬರೋದು ನಿಮಗೆ ಲಾಂಗ್ ಹಾರಮ್ ಬರುತ್ತೆ, ನಾಟ್ ಶಾರ್ಟ್ ಒಂದು ಬಂದು. ಇದು ಲಾಂಗ್ ಹಾರಮ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಪ್ರೀಮಿಯಂ ಕ್ವಾಲಿಟಿ ವಿತ್ 3D ಸ್ಟೋನ್, 3D ಡಿಸೈನ್ ಆ್ಯಂಡ್ 3D ಬರುತ್ತೆ. ನೋಡ್ತಾ ಇದ್ದೀರಲ್ಲ, ವೈಟ್ ಸ್ಟೋನ್ ಇದೆ, ಗ್ರೀನ್ ಬೀಚ್ ಇದೆ, ಮಲ್ಟಿ ಕಲರ್ ಇದೆ, ತುಂಬ ಚೆನ್ನಾಗಿದೆ ಗೈಸ್, ಸಖತ್ತಾಗಿದೆ. ಇದಕ್ಕೆ ಈ ಥರ ಇಯರಿಂಗ್ಸ್ ಕೂಡ ಬರುತ್ತೆ, ಇಯರಿಂಗ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಲಾಂಗ್ ಹಾರಮ್ ನಿಮಗೆ ಫುಲ್ಲು 3D ಅಲ್ಲಿ ಬರುತ್ತೆ, ಸಖತ್ತಾಗಿದೆ. ಪಿಕಾಕ್, ಎಲಿಫೆಂಟ್ ಇಲ್ಲಿ ಡ್ಯಾನ್ಸ್ ಮಾಡ್ತಿರೋ ಥರ ತುಂಬ ಸಖತ್ತಾಗಿದೆ ಇದಂತೂ. ಆ್ಯಂಡ್ ಪೆಂಡೆಂಟ್ ಕೂಡ ಅಷ್ಟೇ, ಲಕ್ಷ್ಮಿ ಪೆಂಡೆಂಟು ತುಂಬಾ ಚೆನ್ನಾಗಿದೆ. ಸಖತ್ತಾಗಿದೆ. ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ತೋರಿಸ್ತಾರಲ್ಲ, ಸೊ ಈ ಥರ ಇದಕ್ಕೆ ಇಯರಿಂಗ್ಸ್ ಕೂಡ ಬರುತ್ತೆ. ಸೊ ಯಾರಿಗಾದ್ರು ಕ್ಲಿಯರ್ ಪಿಕ್ ಬೇಕು ಅಂದರೆ ತೊಗೋಬೋದು. ಯಾಕಂದರೆ ಏನು ಮಾಡ್ತೀರ ಗೊತ್ತಾ, ನೀವು ಕ್ಲಿಯರ್ ಪಿಕ್ನ ಕಳಿಸಿ ಅಂತ ಹೇಳ್ತಾರೆ. ಸೊ ಕನ್ಫರ್ಮ್ ಮಾಡೋದ್ರೆ ನನಗೆ ಏನು ಬೇಜಾರ ಕಳಿಸ್ಕೊಡ್ತೀನಿ. ಸುಮ್ಮನೆ ಕ್ಲಿಯರ್ ಪಿಕ್ ಕಳಿಸಿ ಅಂತ ನಾವು ಕಳಿಸಿದ ಮೇಲೆ ನೋ ನೀಡ್ ಅವ್ರೇನೋ ಇದೇ ಥರ ಹೇಳ್ತಾರೆ. ಸೊ ಪ್ಲೀಸ್ ಕನ್ಫರ್ಮ್ ಇದ್ದರೆ ಮಾತ್ರ ಹೇಳಿ. ಅದಕ್ಕೋಸ್ಕರ ಇವಾಗ ನಾನು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಟ್ಟಿರ್ತೀನಿ, ಅವಾಗ ಮತ್ತೆ ತೆಗೆದು ಓಪನ್ ಮಾಡಿ ಕಳಿಸೋದು ಕಷ್ಟ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಇಲ್ಲೇ ಕ್ಲಿಯರ್ ಪಿಕ್ ಬೇಕು ಅಂದರೆ ಸ್ಕ್ರೀನ್ಶಾಟ್ನ ತೊಗೋಬೋದು ಅಂತ ಮೊನ್ನೆಯಿಂದ ಹೇಳ್ತಾ ಇರೋದು. ಸೊ ಎಸ್, ಇದರ ಪ್ರೈಸ್ ಬಂದ್ಬಿಟ್ಟು 999 ವಿತ್ ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್. ಸೊ ಎಲ್ಲ ಜ್ಯುವೆಲ್ರಿಗೂ ಅಷ್ಟೇ ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್. ಈ ಆಫರ್ ಎಲ್ಲಿವರೆಗೂ ಅಂತ ಅಂದರೆ ನೆಕ್ಸ್ಟ್ ಫ್ರೈಡೇ ತನಕ ಈ ಆಫರ್ ಇರುತ್ತೆ. ಈ ಫ್ರೈಡೇನ ನೆಕ್ಸ್ಟ್ ಫ್ರೈಡೇ ತನಕ ನೀವು ಯಾವುದೇ ನನ್ನ ಹ್ಯಾಂಡ್ ಸ್ಟಾಕ್ ಮತ್ತೆ ಮೆನ್ಷನ್ ಮಾಡಿ ಹೇಳ್ತೀನಿ, ನನ್ನ ಹ್ಯಾಂಡ್ ಸ್ಟಾಕ್ ನೀವು ಯಾವುದೇ ಜ್ಯುವೆಲ್ರಿನ ತೊಗೊಂಡ್ರು ಕೂಡ ನಿಮಗೆ ಫ್ರೀ ಗಿಫ್ಟ್ ಖಂಡಿತವಾಗೂ ಸಿಗುತ್ತೆ. ವಿತ್ ಫ್ರೀ ಶಿಪ್ಪಿಂಗು, ವಿತ್ ಪ್ರೀಮಿಯಂ ಕ್ವಾಲಿಟಿ ಎಲ್ಲನೂ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಕಮ್ಮಿ ಪ್ರೈಸಲ್ಲೂ ಕೂಡ ಸಿಗುತ್ತೆ. ಕಮ್ಮಿ ಪ್ರೈಸು, ಫ್ರೀ ಶಿಪ್ಪಿಂಗು, ಫ್ರೀ ಗಿಫ್ಟು, ನೋಡಿ ಯೋಚನೆ ಮಾಡಿ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಆ್ಯಕ್ಚುಲಿ ಇದು ಲಾಂಗ್ ಇದೆ ಹಾರ, ನೋಡ್ಬೋದು ನಿಮಗೆ ಅಡ್ಜಸ್ಟಬಲ್, ಇಲ್ಲಿ ಎಷ್ಟಕ್ಕೆ ಬೇಕಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು. ಬಟ್ ನಾನು ದೊಡ್ಡ ಐಡಲ್ನ ಹಿಂದೆ ಇಟ್ಬಿಟ್ಟಿದ್ದೀನಿ, ಇವಾಗ ಮತ್ತೆ ಎಲ್ಲಿಗೂ ಹೋಗ್ಬೇಕಲ್ಲ ಅಂತ ಇದೇ ಐಡಲ್ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಪೆಂಡೆಂಟ್ ನೋಡ್ಬೋದು ನಿಮಗೆ ಸೆಂಟರಲ್ಲಿ ಲಕ್ಷ್ಮಿ ಪೆಂಡೆಂಟ್ ಬರುತ್ತೆ. ಆ್ಯಂಡ್ ಇದು ಬೋಟ್ ಟೈಪ್ ಡಿಸೈನ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ದೊಡ್ಡದು ತಪ್ಪು ಚೆನ್ನಾಗಿ ಕಾಣಿಸೋದು ನಿಮಗೆ. ಆ್ಯಂಡ್ ಇದು ಮಲ್ಟಿ ಕಲರ್ ಬರುತ್ತೆ ಗೈಸ್, ಮಲ್ಟಿ ಕಲರಲ್ಲಿ ಸಖತ್ತಾಗಿದೆ. ಆ್ಯಂಡ್ ಇಲ್ಲೂ ಕೂಡ ಲಕ್ಷ್ಮಿ, ಇಲ್ಲಿ 3 ಲಕ್ಷ್ಮಿ ಬರುತ್ತೆ, ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಿದೆ. ಆ್ಯಂಡ್ ಇದಕ್ಕೆ ಜುಮ್ಕಾ ಕೂಡ ಅಷ್ಟೇ ಗ್ರ್ಯಾಂಡಾಗಿರೋ ಬಿಗ್ ಸೈಜ್ ಜುಮ್ಕಾನೇ ಬರುತ್ತೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 850 rupees ಫ್ರೀ ಶಿಪ್ಪಿಂಗ್. 850 rupees ಫ್ರೀ ಶಿಪ್ಪಿಂಗ್. ಇದಂತೂ ನಿಮಗೆ ತುಂಬ ಗ್ರ್ಯಾಂಡ್ ಲುಕ್ನ ಕೊಡುತ್ತೆ. ಸೊ ಯಾರಿಗೆ ತುಂಬ ಹೆವಿ ಜ್ಯುವೆಲ್ಸ್ನ ಹಾಕೊಳ್ಳೋಕೆ ಇಷ್ಟಪಡೋದಲ್ವ, ತುಂಬ ಜಾಸ್ತಿ ಬೇಡ, ನನಗೆ ಸಿಂಪಲ್ ಆಗಬೇಕು ಅಂತ, ಒಂದು ಹಾರದಲ್ಲೇ ಲುಕ್ ಕಂಪ್ಲೀಟ್ ಆಗಬೇಕು ಅಂದರೆ ಅವರು ಈ ಥರ ಹಾರ ಅಥವಾ ಈ ಥರ ಹಾರ, ಇನ್ನೂ ಬೇರೆ ಇದೆ, ಇನ್ನೊಂದು ಹಾರ ಇದೆ. ಸೊ ಈ ಥರ ಯಾವುದೇ ಹಾರಗಳ ನೀವು ಜಸ್ಟ್ ಒಂದು ಹಾಕೊಂಡ್ರೆ ಸಾಕು, ನಿಮ್ಮ ಇಡೀ ಒಂದು ಜ್ಯುವೆಲ್ರಿ ಲುಕ್ ಏನು ನಿಮ್ಮ ಗ್ರ್ಯಾಂಡ್ ಬಂದ್ಬಿಟ್ಟು ಕಂಪ್ಲೀಟ್ ಆಗುತ್ತೆ. ಸೊ ಅಷ್ಟು ಚೆನ್ನಾಗಿದೆ ಗೈಸ್. ಸೊ ಇದರ ಪ್ರೈಸ್ ಬಂದು 850 rupees ಫ್ರೀ ಶಿಪ್ಪಿಂಗ್ ಬಂದಿದ್ದಾವೆ. ಈ ಥರ ಜುಮ್ಕಾ ಕೂಡ ಬರುತ್ತೆ. ಸೊ 850 rupees ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್ ಎರಡು ಕೂಡ. ನೆಕ್ಸ್ಟ್ ಒಂದು ಯಾಕೆ ಕನ್ಫ್ಯೂಷನ್ ಆಗಿದೆ ಅಂದರೆ, ಸೊ ಇದರ ಪ್ರೈಸ್ ಬಂದು ಅದಕ್ಕೆ ನಾನು ಹೇಳಕ್ಕೆ ಹೋಗಿ ಮಿಸ್ ಆಗಿ ಅದಕ್ಕೆ ಹೇಳಿಬಿಟ್ಟೆ. ಆ್ಯಂಡ್
ಎಸ್ ನೋಡ್ಬೋದು ಇದೆಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇದು ನನ್ನ ಪೇಜಲ್ಲಿ ತುಂಬ ಟ್ರೆಂಡಿಂಗ್ ಆಗಿದ್ದಂಥ ಹಾರ. ಇದು ಆ್ಯಕ್ಚುಲಿ ಸ್ಟಾಕ್ ಇರಲಿಲ್ಲ, ನಾನು ರೀಸ್ಟಾಕ್ ಮಾಡಿಸಿರೋದು ಒಂದೇ ಒಂದು ಪೀಸ್. ಅದು ಇದರಲ್ಲಿಲ್ಲ, ನನಗೆ ಬೇಕು ಅಂತ ಹೇಳ್ಬಿಟ್ಟು ಒಂದೇ ಒಂದು ಪೀಸ್ನ ತರಿಸಿರೋದು. ಬಿಕಾಸ್ ಏನಕ್ಕಪ್ಪ ಅಂದರೆ ಇಲ್ಲಿ ನಿಮಗೆ ಫುಲ್ ಇದು ಮಲ್ಟಿ ಕಲರಲ್ಲಿ ಬರುತ್ತೆ ಆ್ಯಂಡ್ ಇಲ್ಲಿ ಫುಲ್ ನಿಮಗೆ ಗ್ರ್ಯಾಂಡಾಗಿ ಮ್ಯಾಟಲ್ಲಿ ಬರುತ್ತೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಕೂಡ ನಿಮಗೆ ಫುಲ್ಲು ಲಾಂಗಲ್ಲೇ ಬರುತ್ತೆ. ಸೊ ಡಿಸೈನ್ ನೋಡ್ಬೋದು, ಡಿಸೈನ್ ಕೂಡ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿದೆ. ಇದು ಫುಲ್ಲು ನಿಮಗೆ ಇಲ್ಲಿ ಡಿಸೈನ್ ನೋಡ್ತಾರೆ, ನಾನು ಪಿಕಾಕ್ ಡಿಸೈನ್ ಬರುತ್ತೆ ಫುಲ್ ಇಲ್ಲಿ. ಆ್ಯಂಡ್ ಇಲ್ಲಿ ಸೆಂಟರ್ ಲಕ್ಷ್ಮಿ ಬರುತ್ತೆ, ಸಖತ್ತಾಗಿದೆ. ಆ್ಯಂಡ್ ಇಯರಿಂಗ್ಸ್ ತೋರಿಸ್ತಾರೆ, ಈ ಥರ ಇಯರಿಂಗ್ಸ್ ಬರೋದು ತುಂಬ ಚೆನ್ನಾಗಿದೆ. ಸೆಕೆ ಎಷ್ಟು ಸೆಕೆ ಅಂದರೆ ಫ್ಯಾನ್ ಹಾಕಿದ್ರು ಕೂಡ ಎಷ್ಟು ಗೊತ್ತಾಗ್ತದೆ. ಸೊ ಆ್ಯಂಡ್ ಇದರ ಪ್ರೈಸ್ ಉಂಟು, ಇದರ ಪ್ರೈಸ್ 899 rupees. ಇನ್ನೊಂದು ತೋರಿಸಿದ್ರೆ ಸೊ ಸಿಮಿಲರ್ ಇದೆ ಎರಡು ಕೂಡ ಹಾರ. ಸೊ ಎರಡು ಕೂಡ ಸಿಮಿಲರ್ ಬರುತ್ತೆ. ಇದು 850 rupees ಆಗುತ್ತೆ, ಇದು 899 rupees, ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್. ಎಲ್ಲ ಕೂಡ ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟಲ್ಲಿ ಬಂದು ಹೇಳಿದ್ನಲ್ಲ ಇನ್ನೊಂದು ಹಿಪ್ಪು ಬೈಟ್ಸ್ನ ತೋರಿಸಿ. ಆ್ಯಂಡ್ ಎಸ್ ನಿಮ್ಮದು ಇನ್ನೊಂದು ಜಾಸ್ತಿ ಕೇಳ್ತಾ ಇದ್ದಂತಹ ಒಂದು ಸರ. ಸಿಂಹ ಪೆಂಡೆ ಅಂತ ಹೇಳ್ಬಿಟ್ಟು ಕೇಳ್ಬೋದು ಈಗ. ಸೊ ಇದು ನಮ್ಮ ಕಡೆ ಫೇಮಸ್ ಆಗಿದೆ ಏನಕ್ಕಪ್ಪ ಅಂತ ಅಂದರೆ ಇದರಲ್ಲಿರುವಂತಹ ಪೆಂಡೆಂಟ್ ಆ್ಯಂಡ್ ಕ್ವಾಲಿಟಿಗೆ. ಸೊ ಕ್ವಾಲಿಟಿ ನೋಡ್ಬೋದು, ಕ್ವಾಲಿಟಿ ವೈಸ್ ಸಖತ್ತಾಗಿದೆ. ಸೊ ಕ್ವಾಲಿಟಿ ವೈಸ್ ಸಖತ್ತಾಗಿದೆ. ಆ್ಯಂಡ್ ಆಲ್ಸೋ ಪೆಂಡೆಂಟ್ ತುಂಬ ಪ್ರೀಮಿಯಮ್ ಇದೆ, ಆಲ್ಸೋ ತುಂಬ ಯುನೀಕ್ ಆಗಿದೆ ಪೆಂಡೆಂಟ್. ಆಲ್ಸೋ ಇದು ಬಂದ್ಬಿಟ್ಟು ನಿಮಗೆ ಆ್ಯಂಟಿಕಲ್ ಬರುತ್ತೆ, ನಾಟ್ ಮ್ಯಾಟ್. ಇದು ಫುಲ್ಲು ಆ್ಯಂಟಿಕಲ್ ಬರೋದ್ರಿಂದ ತುಂಬ ಚೆನ್ನಾಗಿದೆ ಲುಕ್ಕು. ಇದಕ್ಕೆ ಈ ಥರ ಲಕ್ಷ್ಮೀ ಟೈಪಲ್ಲಿ ಜುಮ್ಕಾ ಕೂಡ ಬರುತ್ತೆ, ಅಂದರೆ ಸೇಮ್ ಇದೇ ಥರ. ಮತ್ತು ಇದು ಆ್ಯಂಟಿಕಲ್ಲಿ ತುಂಬ ಚೆನ್ನಾಗಿದೆ. ಸೊ ಇದು ಆ್ಯಂಟಿಕ್ ಪೀಸ್ ಅಂತ ಹೇಳಿದ್ರೆ ಸೊ ಇವತ್ತು ಕೂಡ ಅಷ್ಟೇ ತುಂಬ ಯುನೀಕಾಗಿ ನೀಟಾಗಿ ಡಿಸೈನ್ ಎಲ್ಲ ಕೊಟ್ಟಿದ್ದಾರೆ. ಜುಮ್ಕಲ್ಲಿ ತುಂಬ ಸಾದಾ ಥರ ಏನಿಲ್ಲ, ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 799 rupees, ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್ ಸಿಗುತ್ತೆ. ಸೊ ಯಾರೆಲ್ಲ ಬೇಗ ಬೇಗ ಬುಕ್ಕಿಂಗ್ ಮಾಡ್ತೀವಿ, ಈ ಆಫರ್ ಇರೋದು ಫ್ರೈಡೇ ತನಕ ಮಾತ್ರ. 799 rupees, ಫ್ರೀ ಶಿಪ್ಪಿಂಗ್. ಇದರಲ್ಲಿ ನಾನು ನಿಮಗೆ ಓನ್ಲಿ ರೂಬಿ ಮಾತ್ರ ತೋರಿಸಿದ್ದೆ ಲಾಸ್ಟ್ ಟೈಮು, ಬಟ್ ಇವಾಗ ಮಲ್ಟಿ ಕೂಡ ತರಿಸಿದ್ದೀನಿ. ಬರೀ ರೂಬಿ ಮಾತ್ರ ಕೇಳಿದ್ವಿ, ಕೆಲವರೆಲ್ಲ ಇಲ್ಲಿ ಮಲ್ಟಿ ಕಲರ್ ಇದೆ ತೋರಿಸಿ ಅಂತ ಕೇಳಿದ್ರು ಈಗ. ಎಸ್ ಇದು ತುಂಬ ಯೂನೀಕ್ ಆಗಿದೆ. ಆ್ಯಂಡ್ ಇದು ಫುಲ್ಲು ನೆಕ್ಕು ಕೂಡ ಕವರ್ ಆಗುತ್ತೆ. ನಿಮ್ಗೆ ಇದು ಟ್ರೆಡಿಷನಲ್ ಲುಕ್ಗಾಗಲಿ ಅಥವಾ ಫ್ಯಾನ್ಸಿ ಲುಕ್ಗೆ ಅಥವಾ ತುಂಬ ಮಾಡ್ರನ್ ಲುಕ್ಗೆ ಎಲ್ಲದಕ್ಕೂ ಕೂಡ ಇದು ಮ್ಯಾಚ್ ಆಗೋದು. ಇದು ರೈಸ್ ಫ್ಲೋರ್ ಟೈಪಲ್ಲಿ ನಿಮಗೆ ಬರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗೈಸ್. ಸಖತ್ತಾಗಿದೆ ಇದಂತೂ. ಆ್ಯಂಡ್ ಇದು ನಿಮಗೆ ಫುಲ್ಲು ಮಲ್ಟಿ ಕಲರಲ್ಲಿ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಸಖತ್ತಾಗಿದೆ ಇದು. ಆ್ಯಂಡ್ ಸೂಪರಾಗಿ ಕೂಡ ಇದೆ. ಆ್ಯಂಡ್ ಇದು ನಿಮಗೆ ರೂಬಿ ಆ್ಯಂಡ್ ಗ್ರೀನಲ್ಲಿ ಡಿಸೈನ್ ಬರುತ್ತೆ. ಈ ಥರ ಸೇಮ್ ಅದೇ ಥರನೇ ಇಯರಿಂಗ್ಸ್ ಕೂಡ ಬರುತ್ತೆ ನಿಮಗೆ. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 799 rupees, ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್. ಸೊ ಈ ಆಫರ್ ನಿಮಗೆ ಓನ್ಲಿ ಫ್ರೈಡೇ ತನಕ ಮಾತ್ರ ಇರುತ್ತೆ. ಸೊ ಆಫರ್ ಪ್ರೈಸಲ್ಲಿ ಕೊಡ್ತಾ ಇರೋದು, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ಫ್ರೀ ಗಿಫ್ಟ್ ಕೂಡ ಇದೆ. ಸೊ ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 799 rupees, ಫ್ರೀ ಶಿಪ್ಪಿಂಗ್. ನಾನು ಅವಾಗೇ ಹೇಳಿ ನನಗೆ ವಿತ್ ಚೈನ್, ನಾಟ್ ಹಿಪ್ಪು ಬೈಟ್, ತುಂಬ ಟ್ರೆಂಡಿಂಗ್ ಆಗಿರೋಂತಹ ಇದು ಚೈನ್ ನನ್ನ ಕಡೆ. ಸೊ ಇದು ಒಂದು ಬಾಕ್ಸ್ ಫುಲ್ಲು ತರಿಸಿದ್ದು ನಾನು. ಸೊ ಈ ಬಾಕ್ಸ್ ತುಂಬ ಅದೇ ಇತ್ತು. ಸೊ ಒಂದು ಸಲ 10 pieces ಅನ್ನು ಸ್ಟಾಕ್ ಔಟ್ ಆಗಿದ್ದು, ಬಟ್ ಇವಾಗ ಫುಲ್ ಬಾಕ್ಸ್ ತರಿಸಿ ಇಷ್ಟು ಬ್ಯಾಲೆನ್ಸ್ ಇದೆ. 8 pieces ಇರ್ಬೋದು. ಇದು ಒಂದು ಬಾಕ್ಸ್ ತುಂಬ ತರಿಸಿದ್ದೆ ನಾನು ಲಾಸ್ಟ್ ಒಂದು ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ ಕೂಡ ಹಾಕ್ತೀನಿ. ಇವಾಗ ನೆನಪಾಗಿ ಬೇಜಾರಾಗುತ್ತೆ. ದಿಸ್ ಬ್ಯೂಟಿಫುಲ್ ಹಿಪ್ಪು ಬಲ್ಟ್ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಫಿನಿಶಿಂಗ್ ಆ್ಯಂಡ್ ಒಳ್ಳೆ ಕ್ವಾಲಿಟಿ ಇದೆ. ಇದರ ಪ್ರೈಸ್ ಬಂದ್ಬಿಟ್ಟು ನಮ್ಮ ಕಂಪ್ನಿಯವ್ರ ಕಡೆಯವರು ಕೂಡ ಇದನ್ನು
20 ರೂಪೀಸ್ ಎಕ್ಸ್ಟ್ರಾ ಜಾಸ್ತಿ ಮಾಡಿದ್ದಾರೆ. ಬಿಕಾಸ್ ಇವ್ರು ಟ್ರೆಂಡಿಗೆ ಹೋದ್ರೆ 20 ರೂಪೀಸ್ ಅವ್ರು ಜಾಸ್ತಿ ಮಾಡಿದ್ದಾರೆ. ಬಟ್ ನಾನು ನಿಮಗೆ ಅದೇ ಪ್ರೈಸ್ಗೆ ಕೊಡ್ತಾ ಇದ್ದೀನಿ. ಆ್ಯಂಡ್ ಇದು ಬಂದುಬಿಟ್ಟು ಅಡ್ಜಸ್ಟಬಲ್ ಇರುತ್ತೆ. ಸೊ ನಿಮ್ಗೆ ಎಷ್ಟು ಬೇಕು ಅಷ್ಟಿದೆ, ನೀವು ಆರಾಮ್ಸೆ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಮುಂದೆ ಇಷ್ಟು ಬಿಟ್ಟರೆ ಡಿಸೈನು, ಸೊ ಇದೇ ನೋಡ್ಬೋದು ಎಷ್ಟೊಂದೆಲ್ಲ ಫುಲ್ ನಿಮಗೆ ಇಷ್ಟದ ಲೆಂತ್ ಬರುತ್ತೆ ಚೈನು. ಅದು ಕೂಡ ಡಬಲ್ ಫೋಲ್ಡ್ ಮಾಡಿದರೆ ಸೊ ತುಂಬ ಲೆಂತ್ ಬರುತ್ತೆ ಚೈನು. ಹಾಗಾಗಿ ನೀವು ನಿಮ್ಗೆ ಎಷ್ಟು ಲೆಂತ್ ಬೇಕು ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ಹೇಳ್ತಾರೆ ಎಸ್ ಸೈಜಿಂದ 4XL 3XL XL ಎಮ್ ಯಾರು ಬೇಕಾದ್ರೂ ಇದನ್ನು ತೊಗೊಂಡು ಆರಾಮ್ಸೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇದರ ಪ್ರೈಸ್ ಬಂದ್ಬಿಟ್ಟು 550 ರೂಪೀಸ್ ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್ ಇರುತ್ತೆ. ನಿಮ್ಗೆ ಅದು ಬಿಟ್ಟರೆ ಬೇರೆ ಡಿಸೈನ್ ಬೇಕು ಅಂದರೆ ಈ ಒಂದು ಬ್ಯೂಟಿಫುಲ್ ಡಿಸೈನ್ ನೋಡ್ಬೋದು. ನಿಮಗೆ ಫುಲ್ಲು ಇದು ಲಕ್ಷ್ಮಿಯಿಂದ ಫಿನಿಶಿಂಗ್ ಚೆನ್ನಾಗಿದೆ. ಸೊ ನಿಮ್ಗೆ ಇಲ್ಲಿ ಫುಲ್ ಲಕ್ಷ್ಮಿ ಬರುತ್ತೆ, ಜೊತೆಗೆ ಚಂದ್ರ ಟೈಪಲ್ಲಿ ಕೂಡ ಡಿಸೈನ್ ಬರುತ್ತೆ. ಈ ಥರ ಚಂದ್ರ ಟೈಪ್ ಅಂತ ಹೇಳುವಾಗ ನನಗೆ ಸುಷ್ಮಾ ಅವ್ರು ಹೇಳಿದ್ರೆ ನಿಮ್ಗೆ ನೆನಪಾಗುತ್ತೆ, ಈಗ ನೀವು ಸೂರ್ಯ ಚಂದ್ರ ನಿಮ್ಮ ಅಂಗಡಿಗೆ ತರಿಸ್ಬಿಡ್ತೀರಾ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಚಂದ್ರ ಟೈಪಲ್ಲಿ ಡಿಸೈನ್ ಬರುತ್ತೆ ನೋಡ್ಬೋದು. ಎಲ್ಲನೂ ಕೂಡ ಅಷ್ಟೇ ನಿಮಗೆ ಈ ಥರ ಚಂದ್ರ ಟೈಪಲ್ಲಿನೇ ಡಿಸೈನ್ ಬರುತ್ತೆ. ಆ್ಯಂಡ್ ನಿಮ್ಗೆ ಇದು ಲಕ್ಷ್ಮಿ ಡಿಸೈನಲ್ಲಿ ಬರುತ್ತೆ. ಎಲ್ಲಾದರೂ ಕೂಡ ಲಕ್ಷ್ಮಿನೇ ಬರುತ್ತೆ. ಬ್ಯಾಕ್ ಚೈನ್ ನೋಡ್ಬೋದು ಇಷ್ಟು ದಪ್ಪ. ಸೊ ಇಷ್ಟು ದಪ್ಪ ನೀವು ಆರಾಮ್ಸೆ ಅಡ್ಜಸ್ಟ್ ಮಾಡ್ಕೋಬೋದು. ಎಷ್ಟು ಥರ ನೀವು ಅಡ್ಜಸ್ಟ್ ಮಾಡ್ಬೋದು. ಎಲ್ಲೋ ಎಮ್ಮು XL XXL 4XL ತನಕ ಅಡ್ಜಸ್ಟ್ ಮಾಡ್ಕೋಬೋದು ಇದನ್ನು. ಸೊ ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 650 ರೂಪೀಸ್ ಫ್ರೀ ಶಿಪ್ಪಿಂಗ್. 650 ರೂಪೀಸ್ ಫ್ರೀ ಶಿಪ್ಪಿಂಗ್. ಆ್ಯಂಟಿಕಲ್ಲಿ ಕಾಂಬೋ ಜ್ಯುವೆಲ್ರಿ ಇದ್ರೆ ತೋರಿಸಿ ಅಂದರೆ ಸುಮಾರು ಜನ ಕೇಳಿದ್ರಲ್ಲ. ಎಸ್ ನೋಡ್ಬೋದು, ಇದು ಆ್ಯಂಟಿಕ್ ಪೀಸ್ ಆಗಿರುತ್ತೆ, ಆ್ಯಂಟಿಕ್ ಜ್ಯುವೆಲ್ರಿ. ಅದು ನಿಮಗೆ ಫುಲ್ಲು ಪಿಕಾಕ್ ಡಿಸೈನ್ ಎಲ್ಲನೇ ಬರುತ್ತೆ. ನಿಮಗೆ ಇದು ಲಕ್ಷ್ಮಿ ಪೆಂಡೆಂಟ್ ಬರುತ್ತೆ, ಫುಲ್ಲು ಪಿಕಾಕ್ ಡಿಸೈನಲ್ಲಿ ನಿಮಗೆ ಫುಲ್ಲು ಇದು ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಜೊತೆಗೆ ಇದು ನಿಮಗೆ ಗ್ರೀನ್ ಆ್ಯಂಡ್ ವೈಟಲ್ಲಿ ಬೀಡ್ಸ್ ಕೂಡ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಸೇಮ್ ಇಲ್ಲೂ ಕೂಡ ಅಷ್ಟೇ ಲಕ್ಷ್ಮಿ ಪೆಂಡೆಂಟಲ್ಲಿ ಗ್ರೀನ್ ಆ್ಯಂಡ್ ರೂಬಿ. ಸೊ ಈ ಥರ ಒಂದು ಡಿಸೈನಲ್ಲಿದೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದರ ಪ್ರೈಸ್ ಬಂದು 1100 ರೂಪೀಸ್ ಫ್ರೀ ಶಿಪ್ಪಿಂಗ್. ನಿಮ್ಗೆ ಯಾವ್ದಾದ್ರು ಬೇಕು ಅಂದರೆ ತಗೋಬೋದು. ಸೊ ಇಷ್ಟು ಕಲೆಕ್ಷನ್ ಆಯಿತು. ಸೊ ಎಸ್ ಇದರ ಪ್ರೈಸ್ ಬಂದು 1100. ವಿಡಿಯೋಸ್ ಮಾಡೋಕ್ಕೆ ಕೂಡ ಅಷ್ಟು ಇಂಟ್ರೆಸ್ಟ್ ಕೊಡೋಕ್ಕಾಗ್ತಿಲ್ಲ, ಏನೋ ಒಂಥರ ಅನ್ನಿಸ್ತಾ ಇದೆ. ನಾನು ವಿಡಿಯೋ ಮಾಡ್ತಿದ್ರು ಕೂಡ ಅಥವಾ ಏನೋ ಒಂದು ಕೆಲಸ ಮಾಡ್ತಿದ್ರು ಕೂಡ ನನ್ನ ಮೈಂಡೆಲ್ಲ ನನ್ನ ಪೇಜಿಂಗ್ ಆಗೋಯ್ತಲ್ಲ ಅನ್ನೋದ್ರ ಮೇಲೆ ಇರುತ್ತೆ. ಮತ್ತು ಇನ್ನೊಂದ್ಸಲ ಅನಿಸುತ್ತೆ ಇಲ್ಲ ನಾನು ಮತ್ತೆ ಬರಬೇಕು, ಮತ್ತೆ ಮಾಡಲೇಬೇಕು ಅಂತಲೂ ಕೂಡ ಅನಿಸುತ್ತೆ. ತುಂಬ ಜನಕ್ಕೆ ಗೊತ್ತೇ ಇಲ್ಲ ಹೋಗಿರೋದು, ಏನೋ ಆಗಿಬಿಟ್ಟಿದೆ ಅಥವಾ ಸುಮ್ಮನೆ ಹುಡ್ಕೊಂಡಿದ್ದಾರೆ. ಸೊ ಅಂಥವ್ರು ಪ್ಲೀಸ್ ನನ್ನ ಪೇಜ್ಗೆ ಫಾಲೋ ಕೊಡಿ ಅಂತ ಕೇಳ್ತೇನೆ. ನನ್ನ ಪೇಜ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿದ್ದೀನಿ ನಾನು ನಿಮಗೆ ಈ ಒಂದು ಸೆಕೆಂಡ್ ಒಂದೇ ಸೆಕೆಂಡ್ ಒಂದು ಲೈಕ್ ಕೊಡೋಕ್ಕೆ. ಸೊ ಅದರಿಂದ ನಾನು ಯಾವುದೇ ಸ್ವಲ್ಪ ಜನಕ್ಕೆ ಇನ್ನೂ ಯೂಟ್ಯೂಬ್ ನನ್ನನ್ನು ರೆಫರ್ ಮಾಡುತ್ತೆ. ಈ ಥರ ವಿಡಿಯೋ ತುಂಬ ಜನ ಲೈಕ್ ಮಾಡ್ತಿದ್ದಾರೆ, ಇಷ್ಟ ಆಗುತ್ತೆ ನನಗೆ ಅಂತ ರೆಫರ್ ಮಾಡುತ್ತೆ. ಸೊ ಪ್ಲೀಸ್ ಇದೊಂದು ಹೆಲ್ಪ್ನ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಎಸ್ ಇವಾಗಂತೂ ನಿನ್ನೆಯಿಂದ ಒಂದು ವಿಷಯ ಕೇಳಿದಾಗಂತೂ ಅನಿಸ್ಬಿಟ್ಟಿದೆ, ಇಲ್ಲ ಮಾಡಬೇಕಂದ್ರೆ ಮಾಡಲೇಬೇಕು, ನಗಾಡೋ ಮುಂದೆ ಬೆಳಿಲೇಬೇಕು ಅಂತ ಅನಿಸ್ಬಿಟ್ಟಿದೆ. ಸೊ ಯಾರೂ ಕೂಡ ನಂಬಾರ್ದು. ಆ್ಯಂಡ್ ಇನ್ನೂ ಒಂದಷ್ಟು ಹೇಳಬೇಕು, ಬಟ್ ಇವಾಗ ಅದನ್ನು ಹೇಳಿದ್ರೆ ಯೂಸ್ ಇಲ್ಲ. ಹೇಳ್ತೀನಿ, ಬಟ್ ಯಾರ ಬಗ್ಗೆ ಹೇಳ್ತೀನಿ ಅಂತಲೂ ಕೂಡ ಕೆಲವರು ಗೊತ್ತಾಗಿರುತ್ತೆ. ಆ್ಯಂಡ್ ಹೆಂಗೆ ಗೊತ್ತಾಗ ಸೀರಿಯಸ್ ಆಗಿ ನನಗೆ ಅನ್ನಿಸ್ತಿದೆ, ಹೌದಾ ನನ್ನ ಪೇಜ್ ಇದನ್ನ ನನಗೂರೆಲ್ಲ ಕ್ಲೋಸ್ ಆಗಿದೆ ನಾನು ಅಷ್ಟು ಅಂತ ಅನಿಸ್ಬಿಟ್ಟಿದೆ. ಏನಕ್ಕಪ್ಪ ಅಂತ ನನ್ನ ಪೇಜ್ ಹೋಗಿದ್ದು ನಾನು ಎಲ್ಲ ಹಿಂಗೆ ಸ್ವಲ್ಪ ದೂರ ಆಗ್ತಿದ್ದಾರೆ. ಕಾಲ್ ಮಾಡಿದ್ರೆ ರಿಸೀವ್ ಮಾಡಲ್ಲ, ಮೆಸೇಜ್ಗೆ ರೆಸ್ಪಾನ್ಸ್ ಮಾಡಲ್ಲ. ಆ್ಯಂಡ್ ನಾನು ಅವ್ರ ಹತ್ರ ಸ್ಟೋರಿ ಹಾಕ್ಕೊಡಿ ಅಂತ ಕೇಳಿದ್ರೆ ಆಯಿತು ಹಾಕ್ಕೊಡ್ತೀವಿ ಅಂದರೆ ಹೇಳಿದ್ರು, ಮತ್ತು ಕಾಲ್ ಮಾಡಿ ರಿಸೀವೇ ಮಾಡಲ್ಲ. ನನಗೆ ಫ್ರೀಯಾಗಿ ಹಾಕ್ಕೊಡಿ ಅಂತ ಕೇಳಿಲ್ಲ, ಅಮೌಂಟ್ ಪೇ ಮಾಡಿ ಮಾತಾಡಿ ಅದು ಕೂಡ ಕಾಲೇ ರಿಸೀವ್ ಮಾಡ್ತಿಲ್ಲ ಗೈಸ್ ಇವಾಗ. ಆ ಥರ ಎಲ್ಲಿ ಅಥವಾ ಈ ಥರ ಆದಾಗ ಸ್ಟೋರಿ ಕೇಳ್ತಾರೋ ಅಂತಲೇ ಕೆಲವರೆಲ್ಲ ಕಾಲೇ ರಿಸೀವ್ ಮಾಡ್ತಾರೆ. ಈ ಥರ ಎಲ್ಲ ಅದು ಒಂಥರ ಬೇಜಾರು. ಅದು ಯಾರಂದ್ರೆ ನಾನು ಚೆನ್ನಾಗಿ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ನೀನು ಆ ಥರ. ಆ್ಯಂಡ್ ಇನ್ನೂ ಕೆಲವರು ಇದ್ದಾರೆ, ಅವ್ರು ಎಷ್ಟಿದೆ ಅಂತ ಅಂದರೆ ಅವ್ರು ನನಗೆ ಅಷ್ಟು ಕಾಂಟ್ಯಾಕ್ಟಲ್ಲಿ ಇಲ್ಲ, ಬಟ್ ನನ್ನ ಸಿಚುವೇಶನ್ ಅವ್ರು ಅರ್ಥ ಮಾಡಿಕೊಂಡು ನನಗೆ ಕೆಲವೊಂದು ಹೆಲ್ಪನ್ನು ಮಾಡ್ತಾ ಇದ್ದಾರೆ. ಏನು ಹೆಲ್ಪ್ ಮಾಡೋದು ಅಂದರೆ ಏನಿಲ್ಲ ಯಪ್ಪ, ನನಗೆ ಹೆಂಗಂತ ಅನಿಸಿದ್ರೆ ಸೀರಿಯಸ್ ಆಗಿ ಯಾರೂ ನಂಬಾರ್ದು.
ನನಗೆ ನಮ್ಮ ಅಪ್ಪ ಅಮ್ಮ ನನ್ನ ಅಚ್ಚು ಬಿಟ್ರೆ ಯಾರೂ ನಂಬಾರ್ದು ಗೈಸ್. ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಂತೂ ಯಪ್ಪ ಅಂತ ಅನ್ಸ್ಬಿಟ್ಟಿದೆ, ಎಲ್ಲ ಹಂಗಾಗಿ ದೂರ ಆಗೋಗ್ಬಿಟ್ರು ಅಂತ ನನಗೆ ಅನ್ನಿಸ್ತಾ ಇದೆ. ಗೊತ್ತಿಲ್ಲ ಏನು ಹೇಳಬೇಕು ಅಂತ ಹೇಳ್ಬಿಟ್ಟು. ನನ್ನ ಪೇಜ್ ಇದ್ದರೆ ನನಗೆ ಬೆಲೆ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ. ಸೊ ಯಾವುದೇ ಆಗಲಿ ನಿಮಗೆ ಇಲ್ಲ ಬೆಂಬಲ ಇರಬೇಕು, ಜನ ಬೆಂಬಲ ಇರಬೇಕು, ಅಥವಾ ಫೇಮಸ್ ಆಗಿರಬೇಕು, ಆವಾಗಷ್ಟೇ. ಇನ್ಕಮ್ ಇದ್ರೇ ವೆಲ್ಕಮ್. ನಾನು ಇದನ್ನು ತಲೆಯಲ್ಲಿ ಕೂರಿಸ್ಕೊಂಡ್ಬಿಟ್ಟಿದ್ದೀನಿ, ಮತ್ತೆ ಮಾಡಬೇಕು ಅಂತ ಅಂದ್ಕೊಂಡು. ಸೊ ಅದಕ್ಕೇ ಒಂದಲ್ಲ ಒಂದು ಮಾಡ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ನನ್ನ ಪೇಜ್ ಬಗ್ಗೆ ಕೇಳ್ತಿದ್ರು ತುಂಬ ಜನ, ಏನಾಯ್ತಕ್ಕ ನೀವು ಯಾರಿಗಾರು ಹೇಳಿ ಸರಿ ಮಾಡ್ಕೊಡ್ತಾರೆ ಅಂತ. ತುಂಬ ಪೇಜ್ಗಳು ನನಗೆ ಕಳಿಸ್ತಾ ಇದ್ದೀರಾ ಇನ್ಸ್ಟಾಗ್ರಾಮಲ್ಲಿ. ಆ ಪೇಜ್ಗೆ ನೋಡಿ, ಈ ಪೇಜ್ ನೋಡಿ, ಇವ್ರು ಸರಿ ಮಾಡ್ಕೊಡ್ತಾರೆ ನೋಡಿ, ಅವ್ರು ಸರಿ ಮಾಡ್ಕೊಡ್ತಾರೆ ನೋಡಿ ಅಂತೆಲ್ಲ ಹೇಳಿ ಕಳಿಸ್ತಾ ಇದ್ದೀರಾ. ಎಸ್, ನಾನು ಆಲ್ರೆಡಿ ಅದನ್ನು ಮಾಡಿದ್ದೀನಿ. ಯಾವಾಗ ಹಾಗಾಯಿತು 26 ಫ್ರೈಡೇ, ಅದು ಒಂದು ವಾರ ಆಯ್ತು ಇವತ್ತಿಗೆ. ಸೊ 26 ಫ್ರೈಡೇ ನೈಟು 10 o'clock ಏನೋ ಆ ಥರ ಆಗಿತ್ತು. 10:30 ಅಷ್ಟೊತ್ತಿಗಾಗಲೇ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮ್ ಮಾಡಿ ಇನ್ಸ್ಟಾಗ್ರಾಮ್ಗೆಲ್ಲ ಮೇಲ್ ಮಾಡಿ ಎಲ್ಲನೂ ಕೂಡ ಮಾಡಿದ್ದೆ. ಅವರು ನೋಡೋಣ, ಅದಕ್ಕೆ ಇಷ್ಟು ದಿವಸ ಅಂತ ಅಲ್ಲ, ನಿಮ್ಗಿನ್ನ ಒಂದು ಮಂತ್ ಟೈಮ್ ಇರುತ್ತಪ್ಪ, ನಾನು ಆದಷ್ಟು ಟ್ರೈ ಮಾಡ್ತೀನಿ, ಕಷ್ಟಪಟ್ಟು ಬೆಳೆಸ್ಕೊಂಡಿರ್ತೀರ ಅಲ್ವಾ, ಸೊ ಆದಷ್ಟೇ ಟ್ರೈ ಮಾಡ್ತೀನಿ ನೋಡೋಣ ಅಂತ ಹೇಳಿದ್ದಾರೆ. ಆಲ್ರೆಡಿ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಆ್ಯಂಡ್ ತುಂಬ ಜನ ಇವರೇನು ಮಾಡಿಲ್ಲ, ಸುಮ್ಮನೆ ಪೇಜ್ ಬರ್ದಿಂದ ವೆಯ್ಟ್ ಮಾಡ್ಕೊಂಡು ಕೂತಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಇಲ್ಲ, ನಾನು ಕೂಡ ಆ ಥರ ವರ್ಕ್ ಮಾಡ್ತಾರಲ್ವ, ಅವ್ರಿಗೆಲ್ಲ ಹೇಳಿದ್ದೀನಿ, ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು. ಸೊ ಸದ್ಯಕ್ಕಿರಲಿ, ಅಥವಾ ಬಂದ್ರೇ ಖುಷಿ ನನಗೆ. ಬಂದರೆ ನಾನು ಎಷ್ಟು ದೇವ್ರುಗಳಿಗೆ ಕೇಳ್ಕೊಂಬಿಟ್ಟಿದ್ದೇನೆ ಗೊತ್ತಿಲ್ಲ. ಅದು ಬಂದರೆ ನೆಕ್ಸ್ಟ್ ಡೇಸ್ಗೆ ದೇವಸ್ಥಾನ ಟೆಂಪಲ್ ಹೋಗ್ಬಿಡ್ತೀನಿ ನಾನು. ಸೊ ಅಷ್ಟು ಖುಷಿಯಾಗುತ್ತೆ. ಅದು ನೆನೆಸ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ, ವಾಪಸ್ ಬಂದರೆ ಸಾಕಪ್ಪ ಅಂತ ಹೇಳ್ಬಿಟ್ಟು. ಅದು ಇನ್ನೂ ಒಂದು ಹೋಪ್ ಇದೆ. ಇನ್ನು ನೆಕ್ಸ್ಟ್ ಮಂತ್ 26 ತನಕ ಒಂದು ಹೋಪ್ ಇದ್ದೇ ಇರುತ್ತೆ, ಬರ್ಬೋದೇನೋ ಅಂತ ಅಂದ್ಕೊಂಡು ಅದೊಂದು ಹೋಪ್ ಇದ್ದೇ ಇರುತ್ತೆ, ಬಂದರೆ ಸಾಕಪ್ಪ ಅಂತ. ಬಟ್ ನೋಡೋಣ, ಅದು ಬರಲಿಲ್ಲ ಅಂದರೆ ಹೇಳೋಕ್ಕೆ ಅಂದರೆ ಒಟ್ನಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಪೇಜ್ನ ಕೂಡ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಕೇಳ್ತಾ ಇರೋದು, ಪ್ಲೀಸ್ ಅಲ್ಲಿ ಹೋಗಿ ನೀವು ಇನ್ಸ್ಟಾಗ್ರಾಮ್ ಕೂಡ ನೀವು ಫಾಲೋ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಎಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಯಾರ್ಯಾರು ಕೊನೆಗೆ ವಿಡಿಯೋ ಮಾಡ್ತೀನಿ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಅದೆಲ್ಲ ಕನ್ನಡ ಪ್ರೆಸ್ ಮಾಡಿ. ಪ್ಲೀಸ್ ಇನ್ಸ್ಟಾಗ್ರಾಮ್ಗೆ ಫಾಲೋ ಆಗೋದನ್ನು ಮರಿಬೇಡಿ. ಹಾಗೆ ನನ್ನ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತಂದರೆ ನನ್ನ ಶಾಪ್ ಅಡ್ರೆಸ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ನಾನು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆ. ಬಾಯ್.